ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ಮಂಜುನಾಥ್ ಅವರಿದ್ದಾರೆ, ಮಂಡ್ಯದಿಂದ ಬಜರಂಗ ಸೇನೆ ರಾಜ್ಯಾಧ್ಯಕ್ಷರು. ಮಂಜುನಾಥ್ ಅವರೇ, ಇದೀಗ ಮಂಡ್ಯದಲ್ಲಿ ಎಷ್ಟು ಜನರ ಮೇಲೆ ಪ್ರಕರಣ ದಾಖಲಾಗಿದೆ, ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಯಾರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಮಂಜುನಾಥ್ ಅವರೇ? ನಿನ್ನೆ ಏನು ಒಂದು ಘಟನೆ ನಡೀತು, ಚೆನ್ನೇಗೌಡ ಬಡಾವಣೆಯಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಕಲ್ತೂರಾಟ ಮಾಡಿದ್ರು. ಅದರಲ್ಲಿ 21 ಜನರನ್ನ ಕೇವಲ 8 ಗಂಟೆಯಲ್ಲಿ ಮಂಡ್ಯದ ದಕ್ಷ ಎಸ್ ಪಿ ಅವರಾದಂಥ ಮಲ್ಲಿಕಾರ್ಜುನ ಬಾಲ್ದಂಡಿಯವರು ಮತ್ತು ನಮ್ಮ DIG ಅವರಾದಂಥ ಶ್ರೀಯುತ ಬೋರ್ಲಿಂಗಯ್ಯನವರು ಇಬ್ಬರು ಕೇವಲ 8 ಗಂಟೆಯಲ್ಲಿ 21 ಜನ ಅರೆಸ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ, ಇಡೀ ಪೊಲೀಸ್ ಸಿಬ್ಬಂದಿಗೆ, ಇಡೀ ಎಲ್ಲ ಹಿಂದೂ ಸಂಘಟನೆಗಳ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಓಕೆ, ಅಂದ್ರೆ ಈಗ ಇಲ್ಲಿ ಏನಾಗಿದೆ, ಈಗ ಒಂದು ವಿಷಯ ಐಸ್ಬರ್ಗ್ ಅಷ್ಟೇ. ಮಂಜುನಾಥ್ ಅವರೇ, ಎಲ್ಲಿಯಾದರೂ ಪೊಲೀಸರು ಸರಿಯಾಗಿ ಕೆಲಸ ಮಾಡಲಿಲ್ಲ, ಪೊಲೀಸರು ಯಾವುದಾದ್ರೂ ಫೇವರ ಕೆಲಸ ಮಾಡಿದ್ದಾರೆ, ಯಾರನ್ನೋ ಟಾರ್ಗೆಟ್ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ಯಾ? ನೀವೇ ಧನ್ಯವಾದ ಹೇಳ್ತಾ ಇದ್ದೀರಾ ಅವ್ರಿಗೆ. ಈ ಲಾಠಿ ಚಾರ್ಜ್ ಆದಾಗ ಏನು ಬಂತು ಅಂತ ಹೇಳಿದ್ರೆ, ಹಿಂದೂಗಳ ಮೇಲೆ ಮಾತ್ರ ಲಾಠಿ ಚಾರ್ಜ್ ಮಾಡಿದ್ರೆ, ಹಿಂದೂಗಳ ಮೇಲೆ ಮಾತ್ರ ಲಾಠಿ ಚಾರ್ಜ್ ಆಯಿತು ಅಂತ ಹೇಳಿದ್ರಲ್ಲ, ಅದು ನೀವು ಒಪ್ತೀರಾ ಅಂತ? ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಕೇವಲ 8 ಗಂಟೆಯಲ್ಲಿ 21 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಖಂಡಿತ ನಾವು ಅದನ್ನು ಶ್ಲಾಘನೆ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ಎಲ್ಲ ಹಿಂದೂ ಸಂಘಟನೆಗಳ ಪರವಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಆದರೆ ಇಲ್ಲಿ ಏನು 21 ಜನ ಇದ್ದಾರೆ, ಅವರು ಕೇವಲ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ. ಒಂದು ಮಸೀದಿಯಲ್ಲಿ ಸುಮಾರು 21 ಜನ ಸೇರ್ಕೊಳ್ತಾರೆ, ಮೂಟೆಗಟ್ಟಲೆ ಕಲ್ಲನ್ನು ಶೇಖರಣೆ ಮಾಡ್ತಾರೆ, ಬಾಟ್ಲಿಗಳನ್ನು ಶೇಖರಣೆ ಮಾಡ್ತಾರೆ, ಪೆಟ್ರೋಲ್ ಬಾಂಬ್ಗಳನ್ನು ಶೇಖರಣೆ ಮಾಡ್ತಾರೆ ಅಂತಂದ್ರೆ ಆ ಮಸೀದಿಯ ಕಮಿಟಿಯವರಿಗೆ ಎಲ್ಲವೂ ಸಹ ಮುಂಚೆ ಗೊತ್ತಿರ್ತದೆ. ಆದರೆ ಈ ಕಮಿಟಿಯವರು ಏನಿದ್ದಾರೆ, ಪ್ರತಿ ಶಾಂತಿ ಸಭೆಗೆ ಬರಬೇಕಾದ್ರೆ ಭಾರಿ ಬೆಣ್ಣೆ ಅಂತ ಮಾತಾಡ್ತಾರೆ. ನಮ್ಮಲ್ಲಿ ಒಂದು ಗಾದಿ ಹೇಳ್ತೀವಿ ಮಂಡ್ಯ ಕಡೆ, ಬಾಯಲ್ಲಿ ಬೆಣ್ಣೆ ಮಗ್ಗದಲ್ಲಿ ದೊಣ್ಣೆ ಅಂತೇಳಿ. ಇವರು ನಿಜವಾಗ್ಲೂ ಇವರು ಶಾಂತಿ ಬೇಕಾಗಿದ್ರೆ ಈ ರೀತಿ ಒಂದು ಪ್ರಕರಣ ನಡೀತಾ ಇದೆ, ಇವರು ಒಂದು 21 ಜನ ಸೇರ್ಕೊಳ್ತಾ ಇದ್ದಾರೆ, ಕಲ್ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅಂತೇಳಿ ಸ್ಥಳೀಯ ಪೊಲೀಸರಿಗೆ ಹೇಳ್ಬೋದಾಗಿತ್ತು. ಆದರೆ ಆ ಕಮಿಟಿ ಏನಿದೆ, ಆ ಮಸೀದಿಯ ಮುಲ್ಲಾ ಮತ್ತು ಮೌಲ್ಯಗಳೇನಿದ್ದಾರೆ, ಅವರನ್ನು ಮೊದಲು ಅರೆಸ್ಟ್ ಮಾಡಬೇಕು. ಅವರನ್ನು ಅರೆಸ್ಟ್ ಮಾಡಿದಾಗ ಮಾತ್ರ ಇಂತಹ ಕೃತ್ಯಗಳಿಗೆ ನಾವು ಕಡಿವಾಣವನ್ನು ಹಾಕ್ಬೋದು. ಇದೇ ರೀತಿ ಕೃತ್ಯ 1 ವರ್ಷದ ಹಿಂದೆ ನಮ್ಮ ನಾಗಮಂಗಲದಲ್ಲಿ ಆಗಿತ್ತು. ಅಲ್ಲೂ ಸಹ ಅದೇ ರೀತಿ ಮಸೀದಿಯ ಮುಂದೆ ಎಲ್ಲರೂ ಮೊದಲೇ ಶೇಖರಣೆಗೆ ಇಟ್ಕೊಂಡು ಕಲ್ತೂರಾಟ ಮಾಡಿ ಸುಮಾರು 10 ಅಂಗಡಿಗಳಿಗೆ ಏಕಕಾಲದಲ್ಲಿ ಬೆಂಕಿಯನ್ನು ಹಾಕಿದ್ರು. ಸುಮಾರು 200 ಲೀಟರ್ನ ಪೆಟ್ರೋಲ್ ಅನ್ನ ಮೊದಲೇ ಶೇಖರಣೆ ಮಾಡಿಟ್ಟಿದ್ರು. ಅಂದ್ರೆ ಇವರ ಮಸೀದಿಗಳು ಇವತ್ತು ಉಗ್ರರ ತಾಣಗಳಾಗ್ತಾ ಇದೆ. ಒಂದು ಗೊತ್ತಿರಲಿ, ಮಂಡ್ಯ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಅತಿ ಕಮ್ಮಿ ಮುಸಲ್ಮಾನರು ಇರುವಂತ ಒಂದು ಜಿಲ್ಲೆ. ಇಲ್ಲಿ ಸಾಬರ ಸಂಖ್ಯೆ ಕೇವಲ 6%. ಈ 6% ಇರುವಂತವರು ಇವತ್ತು ನಿಧಾನವಾಗಿ ಮಂಡ್ಯವನ್ನ ತಾಲಿಬಾನೀಕರಣ ಮಾಡ್ತಾ ಇದ್ದಾರೆ. ಆ ತಾಲಿಬಾನೀಕರಣ ಏನಾಗ್ತಾ ಇದೆ, ಅದರ ಒಂದು ಘಟನೆ ನಿನ್ನೆ ಆಗಿದೆ. ಹಾಗಾಗಿ ಈ ಎಲ್ಲ ಇದರಿಂದ ಯಾರ್ಯಾರಿದ್ದಾರೆ ಮತೀಯವಾದಿಗಳು, ಇವರೆಲ್ಲರನ್ನು ಪೊಲೀಸರು ಅರೆಸ್ಟ್ ಮಾಡಬೇಕು ನಮ್ಮ ಒಂದು ಇಲ್ಲಿ ಕಳಕಳಿ. ಎಲ್ಲಾ ಬಾರಿಯೂ ರಾಮ್ ರಹೀಂ ಮಾರ್ಗದಲ್ಲೇ ಗಣೇಶ ಮೆರವಣಿಗೆ ಹೋಗ್ತಾ ಇದ್ದದ್ದ ಇಷ್ಟು ವರ್ಷಗಳ ಕಾಲವು? ಮಾಹಿತಿ ಕೇಳ್ತಾ ಇದ್ದೀನಿ ನಾನು ಅಷ್ಟೇನೆ. ಅಲ್ಲಿ ಇರೋದೇ ಒಂದೇ ಬೀದಿ, ಮದ್ದೂರಲ್ಲಿ ಇರೋದು 2 ಬೀದಿ, ಅದರಲ್ಲಿ ಇದು ಒಂದೇ ಬೀದಿ. ಇಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಇವರೊಂದು ರೀತಿಯ ಸ್ವಘೋಷಿತ ಕಾನ್ಸ್ಟಿಟ್ಯೂಷನ್ ಬರ್ಕೊಬಿಟ್ಟಿದ್ದಾರೆ. ಒಂದು ಮಸೀದಿ ಇದೆ ಅಂತಂದ್ರೆ ಅಲ್ಲಿ ಯಾವುದೇ ಮೆರವಣಿಗೆ ಹೋಗೋಗಿಲ್ಲ. ಅರೆ, ನಮ್ಮ ದೇಶದಲ್ಲಿ ಮೊದಲು ರಸ್ತೆ ಬರುತ್ತೆ, ರಸ್ತೆ ಪಕ್ಕದ ಮಸೀದಿ ಕಟ್ತಾರೆ. ಇವ್ರು ಮಸೀದಿ ಕಟ್ಟಿರೋ ಕಾರಣಕ್ಕೋಸ್ಕರ ಹೋಗ್ಲೇಬಾರ್ದು ಅಂತಂದ್ರೆ ಇದು ಯಾವ ನ್ಯಾಯ? ಅದೇ ಮೊನ್ನೆ ಸುಮಾರು 2,500 ಜನ ಮುಸಲ್ಮಾನರು ಬಾವುಟಗಳನ್ನು ಹಾರಿಸಿಕೊಂಡು ಒಂದು ಈದ್ ಮಿಲಾದ್ ಮೆರವಣಿಗೆ ಮಾಡ್ತಾರೆ, DJ ಹಾಕೊಳ್ತಾರೆ, ಕುಣಿದು ಕುಪ್ಪಿಸ್ತಾರೆ, ಎಲ್ಲಾ ರಸ್ತೆಯಲ್ಲಿ ಹೋಗ್ತಾರೆ. ನಮ್ಮದು ಒಂದು 5 ದೇವಸ್ಥಾನ ಬರುತ್ತೆ, 5 ದೇವಸ್ಥಾನಗಳ ಮುಂದೆ ಹೋಗ್ತಾರೆ. ಆದ್ರೆ ನಾವು ಯಾರು ಪ್ರಶ್ನೆ ಮಾಡೋದಿಲ್ಲ. ಅದೇ ಒಂದು ಗಣಪತಿ ಇವರ ಮಸೀದಿ ಮುಂದೆ ಹೋದ್ರೆ ಇವರು ಸಹಿಸ್ಕೊಳ್ಳಿಕ್ ಆಗದೇ ಇರುವಷ್ಟು ಇವರ ಒಂದು ಮತೀಯವಾದ ಹರಡ್ತಾ ಇದ್ದಾರೆ. ಅಲ್ಲ, ಎಲ್ಲಾ ವರ್ಷನೂ ಗಲಾಟೆ ಆಗ್ತಾ ಇರಬೇಕು. ಮಂಜುನಾಥ್ ಎಲ್ಲಾ ವರ್ಷನೂ ಗಲಾಟೆ ಆಗ್ತಾ ಇಲ್ಲ. ಇದೇ ಮೊದಲು? ಖಂಡಿತ ಇಲ್ಲ. ಗಣಪತಿ ಉತ್ಸವದಲ್ಲಿ ಇದು ಮೊದಲನೇ ಬಾರಿ. ಇದೇ ಮೊದಲನೇ ಬಾರಿ. ವರ್ಷ ಇನ್ನೊಂದು ಮಾತು ಬಂತು, ರಾಜ್ಯದಲ್ಲಿ ಮಂಡ್ಯ ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇದ್ರು. ಅಲ್ಲಿ ಕೆಲ ಕಾರ್ಯಕರ್ತರು ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇದ್ರು. ನಿಜಾನಾ ಇದು? ಇವತ್ತಿನ ಪ್ರತಿಭಟನೆಯಲ್ಲಿ ಕೆಲವರು ಆಕ್ರೋಶಕ್ಕೆ ಮಾತಾಡಿರ್ಬೋದು. ಇಲ್ಲಿ ಮಂಡ್ಯದ ಲೋಕಲ್ ಭಾಷೆ ಸಹಜವಾಗಿ ಮಾತಾಡ್ತಾರೆ, ಅದನ್ನ ಸಹಜವಾಗಿ ಮಾತಾಡಿದ ಭಾಷೆ ಬಳಸಿರ್ಬೋದು ಇವತ್ತು. ಆದ್ರೆ ನಿನ್ನೆ ಅಲ್ಲಿ ಆ ಬಡಾವಣೆಯ ಹೆಣ್ಣುಮಕ್ಕಳು ಮತ್ತು ಕೆಲವರು ಮಾತ್ರ ಹೋಗ್ತಾ ಇದ್ರು ಮೆರವಣಿಗೆ. ನಿನ್ನೆ ತುಂಬಾ ಜನ ಇರಲಿಲ್ಲ. ಹಬ್ಬ ಆದ್ರೆ 30-40 ಜನ ಮಾತ್ರ ಇದ್ರು. ಅವರ ಮೇಲೆ ವ್ಯವಸ್ಥಿತವಾಗಿ ದಾಳಿ ಮಾಡ್ತಾರೆ ಅಂತಂದ್ರೆ ಇವರು ಎಂತಹ ಮತೀವಾದಿಗಳಿರ್ಬೋದು. ಇವರಿಗೆ ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ, ಸಂವಿಧಾನದ ಭಯ ಇಲ್ಲ, ಯಾರ ಭಯವಿಲ್ಲ. ಅದಕ್ಕೋಸ್ಕರ ಯಾರೊಬ್ರು ಕೇಳ್ತಾ ಇದ್ರು ರಸ್ತೆಗೆ ಬರಬೇಕಾಗಿತ್ತು ಅಂತ. ಅವರಿಗೆ ಹಿಂದೂ ಸಮಾಜಕ್ಕೆ ನಾವು ಒಂದು ಶಕ್ತಿಯನ್ನು ತುಂಬಬೇಕಾಗಿತ್ತು, ವಿಶ್ವಾಸವನ್ನು ತುಂಬಬೇಕಾಗಿತ್ತು. ಅದೇ ರೀತಿ ಮುಸಲ್ಮಾನರಿಗೆ ನೀವೇನೋ ತಿರ್ಗಾ ಬಾಲ ಬಿಚ್ಚಿದ್ರೆ ಹಿಂದೂಗಳನ್ನ ರೆಡಿ ಇದೀವಿ ತೋರಿಸಬೇಕಾಗಿತ್ತು. ಅದಕ್ಕೋಸ್ಕರ ನಾವು ರಸ್ತೆಗೆ ಬಂದ್ವಿ.